ಸುದೀಪ್ ಸರ್ ಜೊತೆನೂ ಏನೂ ಮಾತಾಡಲ್ಲ ನೀವು. ಏನು ಅಂತಹ ಒಂದು ಬೇಜಾರು ಏನಾಗಿತ್ತು ನಿಮಗೆ ಅಂದರೆ? 4-5 ದಿನ ನನಗೆ ಬೇಡವೇ ಬೇಡ ಅಂತ ಅನ್ನಿಸ್ತು. ಅದಕ್ಕಿಂತ ಬೇಡ ಸಾಕು ಅಂತ ಅನ್ಕೊಂಡ್ಬಂದೆ. ಅಂದರೆ ನೀವು ಎಲ್ಲರ ಜೊತೆ ಚೆನ್ನಾಗಿದ್ದಿದ್ದೆ ನಿಮಗೆ ಮುಳುವಾಯಿತು ಅಂತ ಅನಿಸುತ್ತಾ? ಬಿಗ್ ಬಾಸ್ ನನಗೆ ಬೇಡ ಅಂತ ಅನ್ನಿಸ್ತು, ನಾನು ಆಚೆ ಬಂದೆ. ನೀವೇ ಯೋಚನೆ ಮಾಡಿ ಎಷ್ಟು ಹರ್ಟ್ ಆಗ್ಬೋದು ಅವರಿಗೆ ಅಂತ. ರಕ್ಷಿತಾ ಶೆಟ್ಟಿ, ಅದೇ ನಾನು ಹೇಳ್ದಲ್ಲ ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ. ಸತೀಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಬಿಗ್ ಬಾಸ್ ಒಂದು ಮಾಯಾ ಜಗತ್ತು, ಮಾಯಾ ಲೋಕ. ಆ ಮಾಯಾ ಲೋಕದಲ್ಲಿ ಮಿಂದೆದ್ದು ಬಂದಿರುವಂತಹ ಚಂದ್ರಪ್ರಭಾ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ. ಬಟ್ ಏನು ಗೊತ್ತಾ ವಿಷಯ, ನೀವು ನುಗ್ಗೆಕಾಯಿ ತುಂಬ ಜಾಸ್ತಿ ತಿಂತೀರಾ ಅನ್ನೋದಕ್ಕೆ ಒಂದು ಸೂಪರ್ ಆಗಿರುವಂಥ ಪ್ರೂಫ್ ಸಿಕ್ಕಿದೆ. ಏನಂತ ಗೊತ್ತಾ? ಏನು ಹೇಳಿ? ನಿಮ್ಮ ಮನೆ ಎದುರುಗಡೆನೆ ನುಗ್ಗೆ ಮರ ಇಟ್ಟಿದ್ದೀರಲ್ಲ ನೀವು. ಎಸ್, ನುಗ್ಗೆಕಾಯಿ ತುಂಬ ಫೇವ್ರೇಟಾ ನಿಮಗೆ? ಹಾಂ, ಫೇವ್ರೇಟ್. ತುಂಬ ನುಗ್ಗೆಕಾಯಿ ಅಂದರೆ ನುಗ್ಗೆಕಾಯಿ ಸೊಪ್ಪಾಗ್ಬೋದು. ಒಟ್ಟಿನಲ್ಲಿ ನುಗ್ಗೆಕಾಯಿಂದ ತುಂಬ ಒಂದು ಆರೋಗ್ಯಕ್ಕೂ ಒಂದು ಒಳ್ಳೇದಿರೋದ್ರಿಂದ ನನಗೆ ಚಿಕ್ಕ ವಯಸ್ಸಿನಿಂದನೂ ಅದ್ರ ಜಾಸ್ತಿ ನಾನು ಊಟದಲ್ಲಿ ತಿಂದಿದ್ದೇನೆ. ಬಟ್ ಸೂಪರ್, ನಿಮ್ಮ ವೈಫು ಅದನ್ನೇ ಕಳಿಸಿದಾರಲ್ಲ, ಅದು ತುಂಬಾನೇ ಫನ್ ಎಲಿಮೆಂಟ್ ಥರ ಇತ್ತು. ನಿಮ್ಗೂ ಖುಷಿ ಆಯಿತು? ವಾವ್, ನುಗ್ಗೆಕಾಯಿನೇ ಕಳಿಸಿದ್ದಾರೆ. ಹೌದೌದು, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು, ವೆರಿ ನೈಸ್. ಬಟ್ ಖುಷಿಗಿಂತಲೂ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದೀರಾ, ಎಷ್ಟು ಬೇಜಾರಿದೆ ಇದ್ರ ಬಗ್ಗೆ? ಅದೇ ತುಂಬ ಬೇಜಾರೇನೆ. ಯಾಕೆಂದರೆ ತುಂಬ ಬೇಜಾರು ಮಾಡ್ಕೊಂಡೇ ಬಂದಿತ್ತು. ಬೇಡ, ನನಗೆ ಸಾಕು, ಇಷ್ಟು ದಿನ ಇದ್ದೆ ಸಾಕು ನನಗೆ ಬಿಗ್ ಬಾಸ್ ಅಂದ್ಕೊಂಡೆ ನಾನು ಆಚೆ ಬಂದೆ. ನಮಸ್ಕಾರ, ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭಾ ಮಾತಾಡ್ತಾ ಇದ್ದೀನಿ. ನನಗೂ 1.5 ತಿಂಗಳು 2 ತಿಂಗಳು ಆಗ್ಬಿಟ್ಟಿತ್ತು. ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸತೀಶ್ ಅಣ್ಣ ಅವ್ರನ್ನ ಭೇಟಿ ಮಾಡಿ. ಹೇಗಿದ್ದೀರಿ ಸರ್? ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಸತೀಶ್ ಕ್ಯಾತ್ಕಟ್ ಅವರು ಟಿವಿ ಶೋರೂಮ್ ಇಟ್ಟಿದಾರಂತೆಲ್ಲ, ಈಗೇನೋ ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ ಸರ್. ನಮ್ಮಲ್ಲಿ 24 ಇಂಚ್ ಅಂತ ಹಿಡಿದು 75 ಇಂಚಿನವರೆಗೂ ಟಿವಿ ಸಿಗ್ತದೆ. 32 ಇಂಚು ಟಿವಿ ನಮ್ಮಲ್ಲಿ ಬರೀ 9,500 ರೂಪಾಯಿ ಕೊಡ್ತೀವಿ. ಅಷ್ಟೇನಾ? ಅಷ್ಟೇ. 40 ಇಂಚು ಟಿವಿ ಬರೀ 13,000, 43 ಇಂಚು ಟಿವಿ ಬರೀ 14,500 ರೂಪಾಯಿ. ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿ ಕಳ್ಸಿಕೊಡ್ತೀವಿ ನಾವು. ಅಲ್ಲಿ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಮತ್ತೆ ನಮ್ದು ಈ ಶೋರೂಮ್ ಇರುವಂತದ್ದು ನಾಗರಬಾವಿ, ಮಲ್ಲತ್ತಳ್ಳಿ, ಬೆಂಗಳೂರು. ಈಗ ಹೋಗುವಾಗ ಏನ್ ವೈಬ್ ಇತ್ತು ನಿಮ್ಗೆ? ಅಂದ್ರೆ ಒಂದು ಫಸ್ಟ್ ಕಾಲ್ ಬರುತ್ತೆ, ನೀವು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀರಾ ಅಂತ. ಅವಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ, ಏನೆಲ್ಲ ಪ್ರಿಪರೇಷನ್, ಆ ದಿನಗಳ ಬಗ್ಗೆ ಹೇಳೋದಾದ್ರೆ? ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಅದರಿಂದ ಈ ಸಲ ಬಿಗ್ ಬಾಸ್ಗೆ ಫೋನ್ ಬಂದಾಗ ತುಂಬ ಖುಷಿ ಆಯಿತು. ಕರೆದ್ರು, ಹೆಚ್ಚು ಕಡಿಮೆ 1.5 ಗಂಟೆ ಟೈಮು ಹಿಂಗೆ ಮಾತುಕತೆ ಮುಖಾಮುಖಿ ಮಾತಾಡಿದ್ರು ಡೈರೆಕ್ಟ್ರು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ಫೋನ್ ಬರುತ್ತೆ ಅಂತ ಹೇಳಿದ್ರು. ಹಾಗೇ ಒಂದು ಫೋನ್ ಬಂತು, ಈಗ ಕನ್ಫರ್ಮ್ ಆಗಿದ್ದೀರಾ ಬಿಗ್ ಬಾಸ್ಗೆ ಅಂತ. ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ನಮ್ಮ ಅಮ್ಮನಿಗೆ, ನಮ್ಮ ಹೆಂಡ್ತಿಗೆ ಮತ್ತು ನಮ್ಮ ಸ್ನೇಹಿತನಿಗೆ 3 ಜನಕ್ಕೂ ಹೇಳ್ಕೊಂಡೆ. ತುಂಬ ಖುಷಿ ಆಯಿತು. ಅದೇ ಥರ ಒಳಗಡೆನೂ ತುಂಬ ಖುಷಿಯಾಗಿ ಹೋದೆ. ನಿಜ. ಬಟ್ ಜಂಟಿಯಾಗಿ ಹೋಗಿರೋದೇ ನಿಮಗೆ ದೊಡ್ಡ ಮುಳುವಾಯಿತು. ಏನೆಲ್ಲ ಸೀನ್ ಕ್ರಿಯೇಟ್ ಆಗಿತ್ತು ಜಂಟಿಯಾಗಿ ಹೋಗೋದ್ರಿಂದ. ಮತ್ತು ತುಂಬ ಜನ ಹೇಳ್ತಿದ್ರು, ಹೇಗೆ ಚಂದ್ರಪ್ರಭಾ ಸಹಿಸ್ಕೊಂಡ್ರು ಸತೀಶ್ ಅವರನ್ನು ಅಂತ. ಅದು ಗ್ಲಾಸೆಲ್ಲ ಹೊಡೆದಾಕಿ ಸೀನ್ ಆಗಿತ್ತಲ್ಲ, ಅದೆಲ್ಲ ಏನು ಹೇಳ್ತೀರ ಅದ್ರ ಬಗ್ಗೆ? ಮಾತಾಡೋದು ಬೇಡ ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ಬೇಡ ಮಾತಾಡೋದು ಅಂತ. ಬೇಡವೇ ಬೇಡ ಅಂದರೆ ನಿಮ್ಮ ಮನಸ್ಸಲ್ಲಿ ತುಂಬ ರೋಸ್ ಹೋಗ್ಬಿಟ್ಟಿದ್ದೀರಾ ಅನ್ಸುತ್ತಲ್ಲ ಬಿಗ್ ಬಾಸ್ಗೆ ಹೋದಾದ್ಮೇಲೆ? ಅಲ್ಲ, ಖಂಡಿತ ಅದ್ರ ಬಗ್ಗೆ ಬೇಡ ಅಂತ. ಅವೆಲ್ಲ ಮಾಮೂಲಿ ಏನೋ ಸಣ್ಣ ಪುಟ್ಟ ಆಗ್ತದೆ. ಈಗ ಸದ್ಯಕ್ಕೆ ಬೇಡ ಅದ್ರ ಬಗ್ಗೆ ಮಾತಾಡೋದು. ಸರಿ, ಅದ್ರ ಬಗ್ಗೆ ಬೇಡ ಮಾತಾಡೋದು. ಬಟ್ ಮನೆಯಿಂದ ಹೊರಗಡೆ ಬಂದೇ ಬಿಡ್ತೀರಾ ನೀವು ಸೀದಾ, ಯಾರಿಗೂ ಬಾಯು ಹೇಳೋದಿಲ್ಲ. ರಕ್ಷಿತಾ ಅಂತೂ ಅದಾದ್ಮೇಲೆ ತುಂಬ ಹತ್ತು ಬಿಡ್ತಾರೆ. ನನ್ನ ಜೊತೆ ಮಾತಾಡಲೇ ಇಲ್ಲ ಅವರು, ಸೀದಾ ಹೋಗ್ಬಿಟ್ರು ಅಂತ ಅವಳೇ ಹತ್ತು ಬಿಡ್ತಾಳೆ ಫುಲ್ ಮನೆಯಲ್ಲಿ. ಹೊರಗಡೆನೂ ಸೀದಾ ಬರ್ತೀರಾ. ಸುದೀಪ್ ಸರ್ ಜೊತೆನೂ ಏನೂ ಮಾತಾಡಲ್ಲ ನೀವು. ಏನು ಅಂತಹ ಒಂದು ಬೇಜಾರು ಏನಾಗಿತ್ತು ನಿಮಗೆ ಅಂದರೆ? ಯಾಕಂದರೆ ಎಷ್ಟೇ ಆದರೂ ಹೆಂಗಾದರೂ ಅಲ್ಲಿ ಇರಬಹುದಿತ್ತು. ಯಾಕಂದರೆ ನಿಮ್ಮ ಅಮ್ಮ, ನಿಮ್ಮ ಹೆಂಡತಿ, ನಿಮ್ಮ ಸ್ನೇಹಿತರು ಅವರೆಲ್ಲ ಆಸೆ ಪಟ್ಟು ಹೋಗಿರೋದು. ಆವಾಗ ಯಾವುದೋ ಆಲೋಚನೆಗಳು ಬರಲಿಲ್ವಾ? ಯಾಕೆ ಹಾಗಂದರೆ ಯಾವುದು ನಿಮ್ಮನ್ನು ತುಂಬ ಕೆಡಿಸಿತ್ತು ಅಲ್ಲಿ? ಯಾವ ಆಲೋಚನೆ? ಇಲ್ಲ, ಅದೇನೆ. ಒಟ್ನಲ್ಲಿ ನಾನು ಇರುವಷ್ಟು ದಿನ ತುಂಬ ಚೆನ್ನಾಗಿದೆ. ಒಂದು 4-5 ದಿನ ನನಗೆ ಬೇಡವೇ ಬೇಡ ಅಂತ ಅನ್ನಿಸ್ತು. ಅದಕ್ಕಿಂತ ಬೇಡ ಸಾಕು ಅಂತ ಅನ್ಕೊಂಡ್ಬಂದೆ. ಎಲ್ಲ ಇಂಟರ್ವ್ಯೂಲು ನೀವು ಇದೇ ಹೇಳ್ತಿದ್ದೀರಾ, ನಂಗೆ ಬೇಡನೇ ಬೇಡ ಅನಿಸ್ತು, ನಾನು ಬಂದುಬಿಟ್ಟೆ ಅಂತ. ಬಟ್ ಒಂದು ಈಗ ಅದು ಆ್ಯಕ್ಚುಯಲ್ ರೀಸನ್ ಏನಿದೆ ಅದು ಹೇಳೋದು ಬೇಡ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾಕೆ ಅಂದರೆ ಆ 4 ದಿನ ಯಾಕೆ ಅಷ್ಟು ಬೇಜಾರಾಯಿತು ನಿಮಗೆ? ಒಂದು ಏನಾದರೂ ಕ್ಲೂ ಬಿಡೋದಂದರೆ? ಅದನ್ನೇ ಹೇಳೋದು ಬೇಡ ಅಂತ. ಈಗ ಅಲ್ಲೂ ವೇದಿಕೆ ಮೇಲೆ ಸುದೀಪ್ ಸರ್ಗೂ ಏನಕ್ಕೆ ಅಂತ ಹೇಳಿದಾಗ ನಾನು ಹೇಳಕ್ಕೆ ಹೋಗಿಲ್ಲ. ಓಕೆ, ಅಂಥದ್ದೇನಿರಬಹುದು ಅನ್ನೋದು ಈಗ ದೊಡ್ಡ ಕಾರಣ ಅಂತೂ ಐತೆ. ಬಟ್ ಅದು ಈಗ ಹೇಳೋದು ಬೇಡ ಅಂತ. ನೋಡೋಣ, ಮುಂದೊಂದು ದಿನ ಏನಾರು ಹೇಳ್ಬೇಕು ಅನ್ಸರೆ ಖಂಡಿತ ಹೇಳೋಣ. ಹಾಗಂದ್ರೆ ಇವಾಗ ನಾವು ಹೇಳೋಂಗಿಲ್ಲ ನಮ್ಮ ಆಡಿಯನ್ಸ್ಗೂ, ಪಾಪ ಚಂದ್ರಪ್ರಭಾಗೆ ಏನು ಅಲ್ಲಿ ಬೇಜಾರಾಗಿದೆ ಅದೆಲ್ಲ ಅವ್ರು ಇವಾಗ ರಿವೀಲ್ ಮಾಡಲ್ಲ ಅಂತ. ಬೇಡ ಅಂತ. ಎಸ್, ಬಿಗ್ ಬಾಸ್ನ ಒಳ್ಳೆ ಕ್ಷಣಗಳನ್ನು ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಾನು ಅಲ್ಲಿ 45 ದಿನನೂ ಇದ್ನಲ್ಲ, ಅದರಿಂದ 45 ದಿನನೂ ತುಂಬ ಅನುಭವಿಸಿದ್ದೀನಿ ಬಿಗ್ ಬಾಸ್ನ.
ತುಂಬ ಮೆಮೊರಿ ನನಗೆ. ಪ್ರತಿದಿನ ಏನೇನು ಕಾಡುತ್ತೆ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಸಾಂಗ್ ಹಾಕ್ತಾಯಿದ್ರು, ಆ ಸಾಂಗನ್ನು ಮಿಸ್ ಮಾಡ್ಕೋತೀನಿ. ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೋತೀನಿ. ಆ ಮೈಕ್ ಕೊಡ್ತೀನಿ, ನಾನು ಮೈಕನ್ನು ಮಿಸ್ ಮಾಡ್ಕೋತೀನಿ. ಪ್ರತಿಯೊಂದು ಅಲ್ಲಿರುವಂಥ ಎಲ್ಲರೂ ಒಂದು 18 ಜನದ ಒಂದು ಪ್ರೀತಿನ ಮಿಸ್ ಮಾಡ್ಕೋತೀನಿ. ಎಲ್ಲ ಒಂದು ಮೆಮೊರಿ ನನಗೆ. ಕೊನೆ ತನಕನೂ ಒಂದು ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಮೆಮೊರಿ ನನಗೆ. ಎಸ್, ಆ ಸ್ಕೂಲ್ ಹುಡುಗನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರಿ. ಅದ್ರಲ್ಲಿ ನಾವು ಕಂಡಿರೋಂಥ ಚಂದ್ರಪ್ರಭಾನೇ ಬೇರೆ. ಯಾಕಂದರೆ ನಿಮ್ಗೆ ಆವಾಗ ಅನಿಸ್ತಲ್ಲ, ಇದು ನನ್ನ ಫೀಲ್ಡ್, ನಾನು ಇದ್ರಲ್ಲಿ ವರ್ಕ್ ಮಾಡಬೇಕು ಅಂತ. ಆವಾಗ ಏನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ? ಇಲ್ಲ, ಕಾಲೇಜು ಅಂದ ತಕ್ಷಣವೇ ನಾನು ಕಾಲೇಜ್ ಓದಿಲ್ದಿರೋದ್ರಿಂದ ಕಾಲೇಜಲ್ಲಿ ಹೇಗಿರ್ತಾರೆ ಸ್ಟೂಡೆಂಟ್ಸ್ಗಳು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಪ್ರಿನ್ಸಿಪಲ್ನೇ ಕೇಳಿದೆ, ನೋಡೋದು ನಿಮ್ಗೆ ಹೆಂಗೆ ಅನಿಸ್ತದೆ ಆಗಿರಿ ನೋಡೋದ ಅಂತ ಅಂದರು. ಅದರಿಂದ ಕಾಲೇಜು ಆ ಲೈಫೇ ಗೊತ್ತಿಲ್ಲ ನನಗೆ, ಕಾಲೇಜ್ ಲೈಫು ಹೇಗಿತ್ತು ಅಂತ. ಅದರಿಂದ ಪ್ರಿನ್ಸಿಪಲ್ಲೇ ನಿಮ್ಗೆ ಹೇಗೆ ಅನಿಸ್ತದೆ ಇರಿ ಅಂದಾಗ ನೋಡ್ದೆ ಆ ಥರ ಇರ್ಬೋದೇನೋ ಅಂದ್ಬಿಟ್ಟು ಆ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡ್ಕೊಂಡು ಆ ಥರ ಒಂದು 8 ದಿನ ಆ ಥರ ಐತೆ. ಅದು ಚೆನ್ನಾಗಿತ್ತಲ್ವ ತುಂಬ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಎಸ್, ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಅಲ್ಲಿ ತುಂಬಾ ಫೇವ್ರೇಟ್ ಯಾರಿದ್ರು ಕಂಟೆಸ್ಟೆಂಟ್? ನನಗೆ ಅಲ್ಲಿರೋ ಅಷ್ಟು ಜನನು ತುಂಬ ಪ್ರೀತಿಯಿಂದ ಅಣ್ಣ ಚಂದ್ರಣ್ಣ ಅಂತ ಮಾತಾಡ್ತಾಯಿದ್ರು. ನಾನು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ಅದರಿಂದ ನನಗೆ ಎಲ್ಲರೂ ಅಂದರೆ ನನಗೆ ತುಂಬ ಪ್ರೀತಿ. ಅದರಲ್ಲಿ ರಕ್ಷಿತಾ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಒಂದು ನೆನಪಾಗ್ತದೆ. ಚಿಕ್ಕ ಹುಡುಗಿ, ಅಲ್ಲಿರೋರಿಗೆ ಎಲ್ರಿಗೂ ಒಂದು ಚಿಕ್ಕ ವಯಸ್ಸಿನ ಹುಡುಗಿ ರಕ್ಷಿತಾ. ತುಂಬ ಹತ್ರ ಆಗಿದ್ದವರು ಅಂದರೆ ರಕ್ಷಿತಾನೇ ಅಂತ ಹೇಳ್ಬೋದು. ರಕ್ಷಿತಾ ಅಂದರೆ ಸ್ವಲ್ಪ ಅಲ್ಲಿ ನಿಮ್ಗೆ ಕಂಫರ್ಟ್ ಆಗ್ತಾ ಇತ್ತು. ಬಟ್ ಅಲ್ಲಿ ನಿಮಗೆ ತುಂಬಾ ಅನ್ಕಂಫರ್ಟೇಬಲ್ ಆಗ್ತಿತ್ತು. ಇವ್ರು ಯಾಕೆ ಹಿಂಗಿದಾರಪ್ಪ ಅಂತ ಅನಿಸಿದ್ದು ಯಾರ ಜೊತೆ? ಬೇಡ ಇತ್ತು, ಇವರು ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅಂತ. ಆ ಥರ ನನಗೇನು ಅನಿಸೇ ಇಲ್ಲ. ಯಾಕಂದರೆ ನನ್ನ ಜೊತೆ ಎಲ್ಲರೂ ಚೆನ್ನಾಗಿದ್ದಾರಲ್ಲ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದೆ. ಅದರಿಂದ ನನಗೆ ಆ ಥರ ಏನು ಅನಿಸೇ ಇಲ್ಲ ಇಲ್ಲಿ ತನಕ. ಅಂದರೆ ನೀವು ಎಲ್ಲರ ಜೊತೆ ಚೆನ್ನಾಗಿದ್ದಿದ್ದೆ ನಿಮಗೆ ಮುಳುವಾಯಿತು ಅಂತ ಅನಿಸುತ್ತಾ? ಹಂಗೇನಿಲ್ಲ, ಎಲ್ಲರ ಜೊತೆ ಚೆನ್ನಾಗಿದೆ. ಅದು ನನಗೆ ಯಾರು ನನ್ನ ಕಳಿಸೂ ಇಲ್ಲ, ನಾನು ಉತ್ತಮನೂ ಬಂದಿತ್ತು ನನಗೆ. ನನಗೆ ಬರೋವಂಥ ಇದೆಲ್ಲ ನನಗೆ ಬೇಡ ಅಂತ ಅಷ್ಟೇ. ಬಿಗ್ ಬಾಸ್ ನನಗೆ ಬೇಡ ಅಂತ ಅನ್ನಿಸ್ತು, ನಾನು ಆಚೆ ಬಂದೆ. ಅದಕ್ಕೆ ಅಲ್ಲಿರೋರು ಯಾರೂ ಕಾಣರಲ್ಲ. ಈಗ ಇಷ್ಟು ಹೇಳ್ತೀರಾ ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಇಷ್ಟು ಕನ್ಫ್ಯೂಷನ್ಸ್ ಅಥವಾ ಡೌಟ್ಸ್ ಆ ಥರ ಏನಾದರೂ ಅನಿಸಿದ್ದುಂಟಾ? ಇವಾಗ ಈ 4 ದಿನಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ನಾನೊಂದ್ಸಲ ಬಿಟ್ಟು ಹೋಗ್ತೀನಿ, ಬಿಟ್ಟು ಹೋಗಬೇಕು ಅನ್ನೋದು ಏನಾದರೂ ಅನಿಸುತ್ತೆ? ನನಗೇನು ಅನಿಸಿಲ್ಲ. ಒಂದೇನಲ್ಲಿ ಹಂಗೆ ಅನ್ನಿಸ್ತು, ಬೇಡ ಅಂತ ಅನ್ನಿಸ್ತು. ಹಂಗೆ ಅಂದ ತಕ್ಷಣ ನಾನು ಆಚೆ ಬಂದೆ ಅಷ್ಟೇ. ಎಸ್, ಆದರೆ ಬಿಗ್ ಬಾಸ್ ತುಂಬ ಜನರ ಕನಸಾಗಿರುತ್ತೆ. ನೀವೀಗ ಯೋಚನೆ ಮಾಡಿರ್ತೀರ, ನಾನು ಬಿಗ್ ಬಾಸ್ ಮನೆಯನ್ನು ಹೊರಗೆ ಬರಬೇಕು ಅಂತ ಹೇಳಿದರೆ ಅದು ಎಷ್ಟೋ ಜನರ ಕನಸನ್ನು ನೀವು ಬಿಟ್ಟು ಬಂದಂಗೆ ಹಾಗೆ. ಯಾಕಂದರೆ ನಿಮಗೆ ಓಟ್ ಮಾಡಿರೋ ಜನ ನಿಮ್ಮನ್ನು ಸಪೋರ್ಟ್ ಮಾಡಿ, ಯಾಕಂದರೆ ನೀವು ತುಂಬ ಸಲ ಡೇಂಜರ್ ಝೋನ್ ಬಂದಾಗಲೂ ಕೂಡ ತುಂಬ ಜನ ನಿಮಗೆ ಸಪೋರ್ಟ್ ಮಾಡಿ ವೋಟ್ ಮಾಡಿ ನಿಮ್ಮನ್ನು ನಿಲ್ಲಿಸಿದ್ದಾರೆ. ಅವರಿಗೆ ತುಂಬಾ ಹರ್ಟ್ ಆಗೇ ಆಗುತ್ತೆ. ನೀವೇ ಯೋಚನೆ ಮಾಡಿ ಎಷ್ಟು ಹರ್ಟ್ ಆಗ್ಬೋದು ಅವರಿಗೆ ಅಂತ. ಸೊ ಅಂಥವರಿಗೆ ನೀವು ಏನಾದರೂ ಈಗ ಹೇಳೋದಂದರೆ? ಅಲ್ಲ, ಈಗ ನನಗೆ ಕಂಫರ್ಟಬಲ್ ಇಲ್ಲ ಅಂತ ಅಂದಾಗ, ಯಾಕೆಂದರೆ ಫಸ್ಟು ಅದು ಯಾವ ಕೆಲಸನಾರು ಆಗಲಿ ಮಾಡೋರಿಗೆ ಫಸ್ಟ್ ಖುಷಿ ಆಗಬೇಕು. ಯಾಕಂದರೆ ನೀವು ಇಲ್ಲಿ ಏನೋ ಒಂದು ನಿರೂಪಣೆ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಇದ್ರ ಬಗ್ಗೆ ತುಂಬ ಆಸೆನೂ ಇರಬೇಕು, ಆಸಕ್ತಿನೂ ಇರಬೇಕು. ಹಂಗಾದ್ರೆ ಇದು ಮಾಡೋಕ್ಕೆ ಸಾಧ್ಯ. ನಿಮಗೆ ಬೇಡ ಅಂದಾಗ ತಗೊಬಂದು ಕೂರಿಸಿದ್ರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಅದೇ ಥರ ನನಗೂ ಏನು ಅಂದರೆ, ನನಗೆ ಫಸ್ಟ್ ಇದ್ರ ಮೇಲೆ ಆಸೆ ಬರಬೇಕು. ನಾನು ಚೆನ್ನಾಗಿ ಮಾಡಬೇಕು, 100ಕ್ಕೆ 100ರಷ್ಟು ಪ್ರಾಮಾಣಿಕವಾಗಿ ಒಂದು ಏನೋ ಒದಗಿಸ್ಬೇಕು ಅಂದರೆ ಫಸ್ಟ್ ನನಗೆ ಆಸೆ ಇರಬೇಕು. ನನಗೆ ಇರುವಷ್ಟು ದಿನ 45 ದಿನ ಒಂದು ಒಳ್ಳೆ ಜರ್ನಿನೇ, ಒಂದು ಹಾಫ್ ಸೆಂಚುರಿ ಥರನೇ ಇದ್ದೇ, ಖುಷಿಯಾಗಿ ಒಂದು ಉತ್ತಮ ಅಂತಲೂ ಬಂತು. ಬಟ್ ಆದಮೇಲೆ ಏನೋ ನನಗೆ ಬೇಡ ಅಂತ ಅನ್ನಿಸ್ತು, ನಾನು ಆಚೆಗೆ ಬಂದೆ. ಸತೀಶ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳಿದ್ನಲ್ಲ, ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ. ಬಟ್ ನಿಮ್ಮ ಬಗ್ಗೆ ಅವ್ರು ತುಂಬ ಮಾತಾಡಿದಾರಲ್ಲ, ಅದ್ರ ಬಗ್ಗೆ ಏನಾದರೂ ನೀವು ಹೇಳಲೇಬೇಕಾಗುತ್ತೆ? ಇಲ್ಲ, ಅದೇನು ಗೊತ್ತೇ, ಅದು ಅವ್ರವ್ರ ಅಭಿಪ್ರಾಯ ಬಿಟ್ಟಿತ್ತು. ಅವ್ರು ಏನು ಬೇಕು ಅನ್ನಲಿ. ಅದರಿಂದ ನನಗೆ ಏನು ಯಾವುದೇ ಥರದ್ದು ಏನು ಮುಜುಗರನೂ ಇಲ್ಲ, ಬೇಸರನೂ ಇಲ್ಲ. ಈಗ ಬಂದಿದ್ದೀನಿ, ನಾನು ಎಲ್ಲರೂ ಸಿಕ್ತಾಗ ಮಾತಾಡ್ತೀನಿ, ಅಣ್ಣ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನೆಕ್ಸ್ಟ್ ಪ್ರಾಜೆಕ್ಟ್ ಹೇಗೆ ಅಂತ. ಯಾಕೆಂದರೆ ನನ್ನ ಹಲವಾರು ಯೋಜನೆಗಳು ಸಿನಿಮಾ ಇರೋದ್ರಿಂದ ನಾನು ಅದ್ರ ಕಡೆ ಫೋಕಸ್ ಅಷ್ಟೇ, ಬೇರೆ ಯಾವ್ದ್ರ ಬಗ್ಗೆನೂ ನನಗೆ ಅವಶ್ಯಕತೆನೇ ಇಲ್ಲ. ಸುದೀಪ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುದೀಪ್ ಸರ್ ಅಂದರೆ ಒಂದು ದೊಡ್ಡ ಒಂಥರ ಡಿಕ್ಷ್ನರಿ ಇದ್ದಂಗೆ. ತಿಳ್ಕೊಳ್ಳೋ ಅಂಥದ್ದು ತುಂಬ ಐತೆ ಸುದೀಪ್ ಸರಿಂದ. ಯಾಕೆಂದರೆ ಸುದೀಪ್ ಸರ್ನ ನಾವೆಲ್ಲ ಚಿಕ್ಕದ್ರಿಂದ ಏನು ಅನ್ಕೋತೀವಿ ಅಂದರೆ, ಸುದೀಪ್ ಸರ್ ನಾನು ನೋಡಬೇಕು ಅಂತ ಅನ್ಕೋತೀವಿ, ಒಂದು ಸಲ ಮಾತಾಡಿಸ್ಬೇಕು ಅನ್ಕೋತೀವಿ, ಒಂದು ಫೋಟೋ ತಗೋಬೇಕು ಅಂತೀವಿ, ಅವ್ರ ಜೊತೆ ಏನಾದರೂ ಒಂದು ಸಣ್ಣ ಅವಕಾಶ ಸಿಕ್ಕರು ಮಾಡ್ಬೋದಲ್ಲಪ್ಪ ಅಂತ ಅನ್ಸ್ಕೊತೀವಿ. ಅಂಥದ್ರಲ್ಲಿ ಒಂದು ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಒಂದು 45 ದಿನ ಅವರ ಒಂದು ಬಾಯಿನಲ್ಲಿ ನಮ್ಮ ಹೆಸರು ಚಂದ್ರಪ್ರಭಾ ಅಂತ ಬರ್ತದೆ ಅಂದರೆ ಎಲ್ಲೋ ಒಂದು ದೊಡ್ಡ ಮೆಮೊರಿ. ಒಂಥರ ತುಂಬ ಖುಷಿ ಆಯ್ತು ನನಗೆ. ಅವರಿಂದ ಕಲಿಯೋಂಥದ್ದು ತುಂಬ ಸಾಕಷ್ಟಿದೆ. ನಮ್ಮಲ್ಲೇ ಏನಂತ ಅನ್ಕೋತೀವಿ, ನಾನು ಮಾಡೋದು ಸರಿ, ಅವ್ರು ಮಾಡೋದು ತಪ್ಪು, ಈ ಥರ ವಾದ ವಿವಾದ ಎಲ್ಲ ಆಗ್ತಾಯಿರ್ತದೆ. ಭಾನುವಾರ ಬಂದ ತಕ್ಷಣ ಸುದೀಪ್ ಸರು ಯಾರ್ದು ತಪ್ಪು, ಯಾಕೆ ತಪ್ಪಾಯಿತು, ಎಲ್ಲಿ ಸರಿ ಮಾಡ್ಕೋಬೇಕಾಯ್ತು ಅಂತ ನಿಜವಾಗ್ಲೂ ತಿದ್ದಿ ಎಲ್ಲ ಹೇಳ್ತಾರೆ.
ಅವಾಗ ಅನಿಸ್ತದೆ ಹೌದಲ್ವಾ ನಾನು ತಪ್ಪು ಮಾಡಿದ್ದೆ ಅದು ತಿದ್ಕೋಬೇಕಾಯ್ತಲ್ಲ ಅಂತ. ಅದರಿಂದ ಈಗ ಸುದೀಪ್ ಸರ್ ಅಂದ ತಕ್ಷಣ ಒಂದು ದೊಡ್ಡ ಡಿಕ್ಷನರಿ ಅಂತ ಹೇಳ್ಬೋದು. ನಾನೊಂದು ಇವಾಗ ಟಾಸ್ಕ್ ಕೊಡ್ತೀನಿ, ಆ ಟಾಸ್ಕ್ಗೆ ನೀವು ಮಾಡಬೇಕು. ಈಗ ಬಿಗ್ ಬಾಸ್ ಟಾಸ್ಕ್ ಕೊಡೋದು ಇದ್ದೇ ಇರುತ್ತಲ್ವ, ನಾನೀಗ ಸ್ಪೆಷಲ್ ಟಾಸ್ಕ್ ಕೊಡ್ತಿರೋದು ಏನು ಅಂದರೆ ಒಂದೊಂದು ಹೆಸರನ್ನು ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಕಂಟೆಸ್ಟೆಂಟ್. ನೀವು ಒಂದೊಂದು ಪದದಲ್ಲಿ ಅವ್ರು ಏನು ಅಂತ ನೀವು ಹೇಳಬೇಕು ಒಂದೊಂದು ಪದದಲ್ಲಿ. ಓಕೆ, ಮಾಳು ಅದ್ಭುತ ಗಾಯಕ. ವೆರಿ ನೈಸ್. ಅಶ್ವಿನಿ ಗೌಡ ಅವರು ಒಳ್ಳೆ ಮಾತುಗಾರರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಓಕೆ. ಧ್ರುವಂತು ವಿಚಾರವಂತ, ಯಾವುದೇ ಒಂದು ವಿಚಾರನ ಭಾಳ ವಿಸ್ತಾರವಾಗಿ ತಿಳಿಸುವಂಥ ಒಬ್ಬ ಅದ್ಭುತ ಒಳ್ಳೆ ಎಜುಕೇಟೆಡ್, ತುಂಬ ಓದವನೇ, ಜ್ಞಾನಿ, ಒಬ್ಬ ಒಳ್ಳೆಯ ಹುಡುಗ, ತುಂಬ ಖುಷಿ ಆಗುತ್ತೆ. ಅಭಿಷೇಕ್ ಒಳ್ಳೆಯ ತಮ್ಮ ಅಂತ ಹೇಳ್ಬೋದು. ಪ್ರೀತಿಯಿಂದ ಮೊದಲನೇ ದಿನದಿಂದಲೂ ಅಣ್ಣ ಅಂತ ಕರಿತಾಯಿದ್ರು. ಒಂದೊಳ್ಳೆ ಅಣ್ಣ ತಮ್ಮದ್ರ ಸಂಬಂಧ. ರಕ್ಷಿತಾ ಅಂದರೆ ತುಂಬ ಮನಸ್ಸಿಗೆ ಹತ್ರ ಆದಂತಹ ದೇವರು ಕೊಟ್ಟ ತಂಗಿ ಥರ. ಜಾನ್ವಿ ಮೇಡಮ್ರಿಗೆ ಒಳ್ಳೆ ನಿರೂಪಣೆ ಮಾಡ್ತಿದ್ದಂಥವರು, ಮತ್ತು ಒಳ್ಳೆ ರೈಟಿಂಗ್ ಇದೆ, ಮತ್ತು ಆಮೇಲೆ ಏನಪ್ಪ ಅಂದರೆ ಗಿಚ್ಚಿಗಿಲಿನಲ್ಲಿ ಕಾಮಿಡಿ ಶೋ ಮಾಡಿದ್ದಾರೆ. ತುಂಬ ಎಲ್ಲವನ್ನು ಬಲ್ಲಂತಹ ಅದ್ಭುತ ಪ್ರತಿಭೆ ಅಂತ ಹೇಳ್ಬೋದು. ಧನು ತುಂಬ, ಯಾಕೆಂದರೆ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಗೇಮು ಅಂತ ಬಂದಾಗ ಅಷ್ಟು ಈಸಿಯಾಗಿ ಸೋಲು ಒಪ್ಕೊಳ್ಳೋದಿಲ್ಲ, ಗೆಲ್ಲೇಬೇಕು ಅನ್ನುವಂಥ ಒಂದು ಸ್ಟ್ರಾಂಗು. ಒಳ್ಳೆ ಬ್ಯೂಟಿ. ಗೊಂಬೆ. ವೆರಿ ನೈಸ್. ರಾಶಿಕಾ ಹೇಳ್ಬೇಕಾದ್ರೆ ಅವು ಒಳ್ಳೆ ಫೈಟರ್ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೇ ಕೈ ಕಾಲೆಲ್ಲ ಕಿತ್ಕೊಂಡ್ರು ಗೆಲ್ಲೇಬೇಕು ಅನ್ನೋ ಒಂದು ಹಠ ಇರುವಂತಹ ಒಂದು ಹುಡುಗಿ, ಅದಕ್ಕೆ ಒಂದು ಒಳ್ಳೆ ಫೈಟರ್. ಸೂರಜ್ ಒಳ್ಳೆ ಹ್ಯಾಂಡ್ಸಮ್ ಬಾಯ್ ಅಂತ ಹೇಳ್ಬೋದು. ಹ್ಯಾಂಡ್ಸಮ್ ಬಾಯ್. ರಘು ಮಗುವಿನಂಥ ಮನಸ್ಸು. ಸತೀಶ್ ಒಳ್ಳೆ ಬ್ರದರ್. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಲ್ವ ನೀವು. ಎಸ್, ವೆರಿ ನೈಸ್. ನಮಸ್ಕಾರ, ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ. ನನಗೂ 1.5 ತಿಂಗಳು 2 ತಿಂಗಳು ಆಗ್ಬಿಟ್ಟಿತ್ತು. ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಸತೀಶ್ ಅಣ್ಣ ಅವ್ರನ್ನ ಭೇಟಿ ಮಾಡಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಆಮೇಲೆ ಇನ್ನೊಂದು, ನನಗೆ ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಸತೀಶ್ ಕ್ಯಾತ್ಕಟ್ ಅವರು ಟಿವಿ ಶೋರೂಮ್ ಇಟ್ಟಿದಾರಂತೆಲ್ಲ, ಈಗೇನೋ ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ. ಈ ಮೊಬೈಲ್ ಯಾವ ತರ ಅಪ್ಡೇಟ್ ಆಗುತ್ತೆ, ಟಿವಿ ಎಲ್ಲ ಅಪ್ಡೇಟ್ ಆಗುತ್ತೆ. ಮತ್ತೆ ಹೊಸದಾಗಿ ಏನಾದ್ರು ವರ್ಷನ್ ಬಂತು ಅಂದ್ರೆ ಆಟೋ ಅಪ್ಡೇಟ್ ಆಗುತ್ತೆ ಅದು. ಸರ್ ನಮ್ಮಲ್ಲಿ 24 ಇಂಚ್ ಅಂತ ಹಿಡಿದು 75 ಇಂಚಿನವರೆಗೂ ಟಿವಿ ಸಿಗ್ತದೆ. 32 ಇಂಚು ಟಿವಿ ನಮ್ಮಲ್ಲಿ ಬರೀ 9,500 ರೂಪಾಯಿ ಕೊಡ್ತೀವಿ. ಅಷ್ಟೇ. 40 ಇಂಚು ಟಿವಿ ಬರೀ 13,000, 43 ಇಂಚು ಟಿವಿ ಬರೀ 14,500 ರೂಪಾಯಿ. ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿಲಿಂದ ಕಳ್ಸಿಕೊಡ್ತೀವಿ ನಾವು. ಅಲ್ಲಿ ನೀವು ತಗೊಳ್ಬಹುದು, ತೊಂದರೆ ಇಲ್ಲ. ಮತ್ತೆ ನಮ್ದು ಈ ಶೋರೂಮ್ ಇರುವಂತದ್ದು ನಾಗರಬಾವಿ, ಮಲ್ಲತ್ತಳ್ಳಿ, ಬೆಂಗಳೂರು. ಮತ್ತು ನಮ್ದು ಇನ್ನೊಂದು ಬ್ರಾಂಚ್ ನಿಮ್ಗೆ ಗೊತ್ತಲ್ಲ, ಅಲ್ಲಿ ಬಂದಿರಲ್ಲ ಉದ್ಘಾಟನೆಗೆ, ಮಂಡ್ಯ ಜಿಲ್ಲೆ KM ಪೊಲೀಸ್ ಸ್ಟೇಷನ್ ಭಾಗ ನಮ್ದು. ಅಲ್ಲೂ ಒಂದು ಟಿವಿ ಶೋರೂಮ್ ಇದೆ. ಇಲ್ಲಿ ಏನ್ ಪ್ರೈಸ್ ಟಿವಿ ಕೊಡ್ತಾ ಇದೀವಿ ನಿಮ್ಗೆ ಸೇಮ್ ಪ್ರೈಸ್ ಅಲ್ಲಿ ಹೋಗಿ ಆ ಭಾಗದವರು, ಚಾಮರಾಜನಗರ, ಕೊಳ್ಳೇಗಾಲ ಆ ಭಾಗದವರು, ಮೈಸೂರು ಭಾಗದವ್ರಲ್ಲಿ ಹೋಗಿ ಅಲ್ಲೂ ತಗೋಬಹುದು. ಮತ್ತೆ ಈ ಗ್ಯಾರಂಟಿ ಇದ್ರ ಬಗ್ಗೆ ಗ್ಯಾರಂಟಿ ಅಂದ್ರೆ 1 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ. ಅಂದ್ರೆ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಆದ್ರೆ 1 ವರ್ಷದೊಳಗಡೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ. ಆಮೇಲೆ 2 ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಇರ್ತದೆ. ಗೊತ್ತಾಯ್ತಲ್ಲ, ಎಷ್ಟೋ ಜನ ಕೇಳ್ತಾ ಇದ್ರಿ ಟಿವಿ ಯಾವ ತರ ಹೇಗೆ ಅಂತ. ನಿಮ್ಗೆ ಮಾಹಿತಿ ಸಿಕ್ಕೈತೆ ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸತೀಶ್ ಅಣ್ಣ ಅವರ ಫೋನ್ ನಂಬರು ಈಗ ಕಾಣಿಸ್ತಾ ಐತೆ, ಇದಕ್ಕೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ, ಟಿವಿನ ನಿಮ್ದಾಗಿಸ್ಕೊಳ್ಳಿ.